ಲಾಸ್ಟ್ ನಿಂದೆ ದೊಡ್ಡದು ಬಿಡು. ಲಾಸ್ಟ್ ಇವಂದೇ ದೊಡ್ಡದಣ್ಣ. ಏನು ಇಂಥ ರುಚಿ ಬೇರೆಲ್ಲ ಉಪ್ಪಿಕೊಂಡನು ದಡ್ಡನಲ್ಲ. ಅಪ್ಪ ಅಮ್ಮ ನಂಗೆ ಯಾರು ಇಲ್ಲ, ನನಗೆ ನಾನೇ ಎಲ್ಲ. ದಿತ್ತಕ್ಕ ದಿತ್ತಕ್ಕ. ನೋಡಿದ್ರಾ ಸಾಂಗು? ಹಾಂ ನೋಡಿದೆ ಸರ್. ಸೂಪರ್ ಆಗಿ ಬಿಟ್ಬಿಡ್ತಾರೆ. ನಾವು ಚಿಕ್ಕದು ದೊಡ್ಡದು ಅಂತ ನೋಡ್ತಾ ಇದ್ದೀವಿ. ಯಾಳ್ದು ಒಂದೇ ಸರಿ ಟ್ರೋಲ್ ಸಾಂಗ್ ಎಲ್ಲ ಯಾಳ್ದು ಒಂದೇ ಸರಿ ಬಿಟ್ಬಿಟ್ಟಾರಲ್ಲ ಸರ್. ಸೂಪರಾಗಿ ಇಷ್ಟ ಆಯ್ತು. ಎಲ್ಲ ಸೇರಿ ಮಾಡಿಬಿಟ್ಟವ್ರೆ. ನಾನು ಚಿಕ್ಕದು ಅಂತ ತುಂಬ ಆಸೆ ಪಡ್ತಿದ್ದೆ. ಏನಪ್ಪ ಹಿಂಗೆ ಬಿಟ್ಟಾರೆ ಅಂದ್ರೆ ಸರಿಯಾಗಿ ಟ್ರೋಲ್ ಸಾಂಗ್ ಸೂಪರಾಗಿ ಬಿಟ್ಟಾರೆ. ಅದಕ್ಕೆ ಹೇಳೋದು ಸರ್, ದೊಡ್ಡ ತಲೆ ಅಂದ್ರೆ ತಲೆ. ಅದಕ್ಕೆ ಉಪೇಂದ್ರ ಸರ್ ರಿಯಲ್ ಸ್ಟಾರ್ ಅನ್ನೋದು. ಅದಕ್ಕೆ ನಾವು ಅದು ಫ್ಯಾನ್ ಆಗಿಬಿಡ್ತೇವೆ ಸರ್. ನಾವಂತ ಮತ್ತೆ ಬಿಡೋದಿಲ್ಲ. ಆ ಫಿಲಮ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಒಂದೇ ಕುತೂಹಲದಿಂದ ಕಾಯ್ತಾ ಇದ್ದೇನೆ ಸರ್. ನಿಂಗೆ ಯಾವ ಲೈನ್ ಇಷ್ಟ ಆಯ್ತಪ್ಪ? ನನಗೆ ಕರಿಮಣಿ ಮಾಲೀಕ ತುಂಬ ಇಷ್ಟ ಆಯ್ತು. ಅದು ನಮ್ಮ ಆಸ್ತಿ ಅಲ್ವಾ, ಅದನ್ನ ಇದು ಮಾಡಿಬಿಡ್ತಾರೆ. ಆಮೇಲೆ ಗುಮ್ಮದು ಜೋಡಕ್ಕಿ ಅದು ಮತ್ತು ನಂದಿನೂ ತುಂಬ ಇಷ್ಟ ಆಯಿತು. ಎಲ್ಲ ಸೇರಿ ನೋಡಿಬಿಡಿ, ಸೂಪರ್ ಆಗಿದೆ. ನಾನು ನೋಡ್ತೇನೆ, ನೀವು ನೋಡಿ. ಒಂದು 50 ಸರಿ ನೋಡಿಬಿಟ್ಟೆ ಸರ್. ಮೊಬೈಲಲ್ಲಿ ನೋಡಿ ಇನ್ನೂ ನೋಡ್ಬೇಕಂತ ಅನ್ನಿಸ್ತೈತೆ ಸರ್. ಫುಲ್ ನೆಸೆ ನೋಡಿ, ಎಷ್ಟು ನೋಡ್ರೂ ಸಾಕಾಗಲ್ಲ. ಮನುಷ್ಯನಿಗೆ ನೋಡಿದಷ್ಟು ಇನ್ನೂ ಖುಷಿ ಮಾಡಬೇಕು, ನೋಡಬೇಕು, ಇನ್ನೂ ಡ್ಯಾನ್ಸೇ ಮಾಡ್ಬೇಕಂತ ಇದೆ ನನ್ನ ಮನಸ್ಸಲ್ಲಿ. ಅದಕ್ಕೆ ಪೂರೈಸ್ತೀನಿ, ಮಾಡ್ತೀನಿ. ಡ್ಯಾನ್ಸು ಮಾಡಬೇಕು, ಟಿಕ್ಟಾಕ್ ರೀಲ್ಸಲ್ಲೇ ಮಾಡ್ತಾಯಿದ್ದೀನಿ. ನಾನು ಫುಲ್ ಫೇಮಸ್ ಆಗಿದ್ದೀನಿ, ಇನ್ನೂ ಆಗಬೇಕು. ಜೈ ಉಪ್ಪಿ ಬಾಸು, ನೀವು ಬೇಗ ಪಿಕ್ಚರನ್ನು ರಿಲೀಸ್ ಮಾಡಿ. ನಾವು ಬರ್ಗೆಟ್ಕೊಂಡು ಕಾಯ್ತಾ ಇದ್ದೀನಿ. ಎಲ್ಲ ನನ್ನ ಕರ್ನಾಟಕದ ಜನತೆಗಳಿಗೆ ಅಭಿನಂದನೆಗಳು. ಎಲ್ಲರೂ ಉಪ್ಪಿ ಫ್ಯಾನ್ ಆದವರಿಗೆ ನಮಸ್ಕಾರಗಳು. ಎಲ್ಲರೂ ಬರಬೇಕು. ಜೈ ಉಪ್ಪಿ ಬಾಸ್. ಜೈ ರಿಯಲ್ ಸ್ಟಾರ್. ನಮ್ಮ ರಿಯಲ್ ಸ್ಟಾರ್ ಬರಬೇಕು. ಇನ್ನೂ ಪಿಕ್ಚರ್ ತೆಗಿಬೇಕು. ಏನಿದು ಹೊಸ ಅವತಾರ ಕೆರೆಬೇಟೆ? ಇದು ನಮ್ಮ ಗೌರಿಶಂಕರ್ ಅಂತ ಶಿವಮೊಗ್ಗ ಡಿಸ್ಟಿಕ್ ಸೊರಬ ತಾಲೂಕರು, ಶಿವಮೊಗ್ಗದವರು. ಅದಕ್ಕಾಗಿ ಅವರು 3ನೇ ಪಿಕ್ಚರ್ ಸಿನಿಮಾ ಕೆರೆಬೇಟೆ ಅಂತ. ಹೌದು ಸರ್. ಎಲ್ಲ ದಯವಿಟ್ಟು ನೋಡಿ. ಮಾರ್ಚ್ 15ನೇ ತಾರೀಕು ಬರ್ತಾ ಇದೆ. ಇದು ನಮ್ಮ ಕನ್ನಡ ಸಿನಿಮಾನೇ, ನಮ್ಮ ಇನ್ನೊಂದು ಸೊಗಡಿನ ಚಿತ್ರ. ದಯವಿಟ್ಟು ಎಲ್ಲರೂ ಫುಲ್ ದಯವಿಟ್ಟು ನೋಡ್ಬೇಕು, ಸ್ವೀಕರಿಸ್ಬೇಕು. ಫುಲ್ ನೋಡಿ ಸರ್. ಕೆರೆಬೇಟೆ ಮಾರ್ಚ್ 15 ಪ್ರೋತ್ಸಾಹ ಕೊಡಿ. ಓಕೆ ಸರ್, ತುಂಬಾ ಧನ್ಯವಾದಗಳು. ಮಾಡ್ತಾರಪ್ಪ ಕನ್ನಡ ಸಿನಿಮಾಗಳ ಬಗ್ಗೆ ಅಭಿಮಾನ ಇರಲಿ ನಿನಗೆ. ಉಪ್ಪಿ ಬಾಸ್ ದಿವಸ ಸಿಗೋಣ. ಓಕೆ ಬಾಸ್, ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಆಲ್ ದ ಬೆಸ್ಟ್. ಪಿಕ್ಚರ್ 15ನೇ ತಾರೀಕು ನೋಡಿ ಸರ್. ಎಲ್ಲರೂ ದಯವಿಟ್ಟು ಪ್ಲೀಸ್. ಅದೊಂದು ಸ್ವಲ್ಪ ಬಡವ ಪಕ್ಷ ಒಂದು ಸ್ವಲ್ಪ ಬೆಳೆಸಿ ಉಳಿಸಿ ನೆಕ್ಸ್ಟ್ ಇನ್ನೂ ಪಿಕ್ಚರ್ ಮಾಡ್ತಾರೆ. ಒಂದು ಅವಕಾಶ ಕೊಟ್ಟಂಗಾಗತ್ತೆ, ಪಾಪ ಬೆಳೆಸ್ದಂಗೆ ಆಗತ್ತೆ ಕನ್ನಡ ಇದನ್ನ. ಓಕೆ, ದಯವಿಟ್ಟು ಥ್ಯಾಂಕ್ ಯು. ನೋಡಿದ್ರೆ ಸಾಂಗು ನಾನು ನೋಡಿದೆ ಸರ್. ನೀವು ನೋಡಿದ್ರಾ? ನಾನು ನೋಡಿದ್ದೀನಿ. ಹೇಳಿ ನಿಮ್ಮ ಅಭಿಪ್ರಾಯ ಹೇಳಿ. ನೋಡಿದೆ ಸರ್, ಚೆನ್ನಾಗಿದೆ ಅನ್ನಿಸ್ತು. ಇವತ್ತು ಏನೇನು ರೋಲ್ ಆಗಿದೆ, ರಂಗಣ್ಣ, ಆಮೇಲೆ ಗುಮ್ಮದು, ಬೆಳ್ಳುಳ್ಳಿ ಕಬಾಬು, ಕರಿಮಣಿ ಮಾಲೀಕ, ಎಲ್ಲಿದೆಯಪ್ಪ, ಡೋಲಾ 650, ನಂದಿನಿ, ಎಲ್ಲವೂ ಮತ್ತೆ ಫ್ಲ್ಯಾಶ್ ಬ್ಯಾಕ್ ಎಲ್ಲ ತಂದು ಸರಿ ಇಲ್ಲಿ ಬಂದು ಬಿಟ್ಟಂಗಾಯ್ತು. ಓಕೆ, ಮತ್ತೆ ಓವರಾಲ್ ಏನು ಅನಿಸ್ತು? ಎಂಜಾಯ್ ಮಾಡಿದ್ರಾ? ಏನು ಓವರಾಲು ಎಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತು. ಖುಷಿ ಆಯ್ತಿತ್ತು ಸಾಂಗ್ ನೋಡಿದರೆ. ಆದರೂ ನಮ್ಮ ರಿಯಲ್ ಸ್ಟಾರ್ ಅಂದರೆ ಅವ್ರು ಯಾವತ್ತೂ ಟ್ರೆಂಡ್ ಸೆಟ್ ಮಾಡೋದಲ್ಲ. ಆದರೆ ಎಲ್ಲೋ ಸ್ವಲ್ಪ ಈ ಟ್ರೆಂಡ್ ಆಗಿರೋದು ಇಂದು ಹೋಗಿದ್ದು ಅಲ್ಲ, ಸಾಂಗ್ ಕೇಳೋಕ್ಕೆ ಖುಷಿ ಆಯಿತು. ಈ ಥರ ಹೋಗಿದ್ದಕ್ಕೆ ಪಾಪ ನಮಗೇನು ಅನ್ನಿಸ್ತು ಅಂದರೆ ಆ್ಯಕ್ಚುಲಿ ಟ್ರೆಂಡ್ ಮಾಡೋರನ್ನೇ ಸ್ವಲ್ಪ ಟ್ರೆಂಡ್ ಇಟ್ಕೊಂಡೆ ಸ್ವಲ್ಪ ಎಲ್ಲ ಬೇಜಾರಾಯ್ತಾನೋ ಅಂತ ಅನ್ನಿಸ್ತು. ಬಟ್ ಸಾಂಗ್ ಚೆನ್ನಾಗಿದೆ, ಅದ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ. ಬಟ್ ಈ ಥರ ಅಂದಾಗ ಸ್ವಲ್ಪ ನಾವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಲ್ಲ, ಅದಕ್ಕೆ ಸ್ವಲ್ಪ ಬೇಜಾರಾಯಿತು ಅಂತ ಅನಿಸುತ್ತೆ ಅಷ್ಟೇ. ಆಮೇಲೆ ಇದೇನೋ ಚೀಪ್ ಸಾಂಗ್ ಬಿಡ್ತೀವಿ ಅಂತ ಹೇಳಿದರು. ಚೀಪ್ ಸಾಂಗ್ ಬಿಡ್ತಾರೆ ಅಂತ ನಾವು ವೆಯ್ಟ್ ಮಾಡ್ತಾಯಿದ್ದು. ಅದು ನೋಡಿದರೆ ವೆಯ್ಟ್ ಮಾಡಿ ಲೇಟಾಗಿ ಬಿಟ್ಟರು. ಅದು ನೋಡಿ ಅದರಲ್ಲೂ ಟ್ಯಾಲೆಂಟ್ ಏನಂತ ತೋರಿಸಿದ್ದಾರೆ. ಅದರಲ್ಲೂ ಗಿಮಿಕ್ ಮಾಡಿಬಿಟ್ಟು ಯಾವ್ದು ಸಣ್ಣದು ಯಾವ್ದು ದೊಡ್ಡದು ಆ ಥರ ಬಿಡ್ತೀವಿ ಅಂತ ಯೋಚನೆ ಮಾಡ್ತಿರೋಲ್ಲ. ನಾವು ಯಾವ್ದು ದೊಡ್ಡದು ಯಾವ್ದು ಚಿಕ್ಕ ಅದ್ರ ಬಗ್ಗೆ ಥಿಂಕ್ ಮಾಡ್ತಾಯಿದ್ದು. ಅಲ್ಲಿ ನೋಡಿದರೆ ಈಗ ಎಲ್ಲಕ್ಕೆ ನನ್ನ ತಲೆನೇ ದೊಡ್ಡದು ಅಂತ ಹೇಳ್ಬಿಟ್ಟು ಸಾಂಗ್ನೇ ಚೇಂಜ್ ಮಾಡಿದ್ದಾರೆ. ಇದಲ್ವಾ ಟ್ಯಾಲೆಂಟ್ ಅವ್ರದ್ದು? ಇದಕ್ಕೇನೇನು ಹೇಳೋಕ್ಕಾಗಲ್ಲ. ಮಾಡಿಲ್ಲ, ಅದನ್ನ ಮುಂದಕ್ಕೆ ಹಾಕಿದ್ದಾರೆ ಆ ಸಾಂಗ್ನ. ಹೌದಾ? ಅದು ಬಿಟ್ಟು ಈಗ ಯಾರಿಗೆ ಗೊತ್ತಿತ್ತು ಮುಂದಕ್ಕೆ ಹಾಕ್ತಾರೆ ಅಂತ ಅವರು? ಈಗ ಫಸ್ಟ್ ಈಗ ಟ್ರೋಲ್ ಸಾಂಗ್ ಅಲ್ಲ, ಎಲ್ಲರೂ ಏನಂತ ವೆಯ್ಟ್ ಮಾಡ್ತಿದ್ರಲ್ಲಿ? ಹಂಗೆ ಹೋಟೆಲ್ ಓವರ್ ಸಿನಿಮಾ ಕಾಯ್ತಾ ಇದ್ದೀರಾ? ಕಾಯ್ತಾ ಇರೋದೇನು, ಕಾಯ್ತಾ ಇದ್ದೀವಿ. ಡೈರೆಕ್ಷನ್ ಸಿನಿಮಾ ಅಲ್ವಾ? ನೀವು ಯಾರು ಕಾಯ್ತಾರ? ನೀವು ಕಾಯ್ತಿಲ್ವಾ? ಕಾಯ್ತಾ ಇದ್ದೀವಿ. ಹಂಗೆ ನೋಡಿದ್ರಾ? ನೋಡಿದ್ವಣ. ಯಾವುದೋ ಮುಂಚೆ ಒಂದು ಸಾಂಗ್ ಬಿಟ್ಟಿದ್ರು ಚೀಪ್ದು, ಪ್ರೋಮೋ ಬಿಟ್ಬಿಟ್ಟು ಫುಲ್ ಸಾಂಗೇ ಬಿಡಲಿಲ್ಲ. ಈಗ ನೋಡಿದ್ರೆ ಇವಾಗ ಯಾವುದೋ ಇನ್ನೊಂದು ಸಾಂಗ್ ಬಿಟ್ಬಿಟ್ಟವ್ರೆ. ಏನೋ ಟ್ರೆಂಡಿಂಗಲ್ಲಿರೋ ಮೀಮ್ಸ್ನೆಲ್ಲ ತೊಗೊಂಡು ಇವಾಗ ಒಂದು ಸಾಂಗ್ ಮಾಡೋರೆ. ನೋಡೋಣ ಇದೆಷ್ಟು ಟ್ರೆಂಡ್ ಆಗುತ್ತೆ ನೋಡೋಣ ಅಷ್ಟೇ. ನಿನಗೆ ಯಾವ್ದು ತುಂಬ ಇಷ್ಟ ಆಗಿತ್ತು ಲೈನ್ಸು? ಅದೇ ಅಣ್ಣ, ಒನ್ ಮೋರ್ ಅದೇ ಬೆಳ್ಳುಳ್ಳಿ ಕಬಾಬು. ಬರಲಿ ಕರಿಮಣಿ ಮಾಲೀಕ ಐತೆ. ಇವಾಗ ಈ ಸಾಂಗೇ ಇಷ್ಟು ಚೀಪ್ ಸಾಂಗು ಅದೆಲ್ಲ ನೋಡಿದ್ರೆ ಸಾಂಗೇ ಸೈಕಾಗಿ ಐತೆ.
ಇನ್ನು ನಮ್ಮ ಉಪೇಂದ್ರ ಬಾಸ್ ಕೇಳಬೇಕಲ್ಲ, ಅವ್ರದ್ದೇ ಒಂಥರ. ನೋಡೋಣ ಫಿಲಮ್ ಹೆಂಗಿರ್ತದೆ, ತಲೆಯವ್ರಿಗೆ ಮಾತ್ರ ಅರ್ಥ ಆಗತ್ತೆ ಅಂತಾರೆ. ನೋಡೋಣ ತಲೆ ಓಡಿಸೋದ. ಒಟ್ಟಲ್ಲಿ ಉಪೇಂದ್ರ ಅವ್ರ ಎಲ್ಲ ಸಿನಿಮಾಗಳು ನೋಡ್ತಿರ್ತೀರಾ? ನೋಡ್ತಿರ್ತೀವಲ್ಲ. ಯಾವ್ದು ಜಾಸ್ತಿ ಇಷ್ಟ ಸಿನಿಮಾ? ಉಪ್ಪಿಟ್ಟು. ಈಗ ಯು ಐ ವೇಟಿಂಗ್ ಮಾಡ್ತಾ ಇದ್ದೀವಿ, ನೋಡೋಣ. ಎಲ್ಲ ಏನಪ್ಪ ಸಾಂಗ್ ನೋಡ್ದಾ? ಹಾಂ ನೋಡಿದ್ದೀವಣ್ಣ. ಈ ನೆನ್ನೆ ಜಸ್ಟೇ ಬಂದಿದ್ದು ಉಪೇಂದ್ರದ್ದು UI. ಅದು ಎಲ್ಲ ಸಾಂಗು ಟ್ರೋಲ್ ಆಗಿರೋದೆಲ್ಲ ಬಂದೈತೆ. ಬೆಳ್ಳುಳ್ಳಿ ಕಬಾಬು, ಕಣ್ಮಿ ಮಾನಿಲ್ಲ, ಅದೆಲ್ಲ ಮಿಕ್ಸ್ ಮಾಡಿ ಸಾಂಗ್ ಮಾಡಿದ್ದಾರೆ. ಸೂಪರ್ ಆಗೈತೆ. ಬೆಂಕಿ ಅಂದೆ ಸಾಂಗ್ ನೋಡ್ದೆ ಅಣ್ಣ. ಏನೋ ಒಂದು ಸ್ವಲ್ಪ ಚೆನ್ನಾಗೈತೆ. ನಿನ್ನೆ ಉಪ್ಪಿಯವ್ರದ್ದು ಬಂದೈತೆ UI ಸಾಂಗ್ ಅಂತ. ಎಲ್ಲ ಟ್ರೋಲಲ್ಲಿ ಟ್ರೆಂಡಿಗಿರೋ ಸಾಂಗ್ ಹಾಕ್ಬಿಟ್ಟು ಮಾಡವ್ರೆ. ಯಾವುದು ಕರಿಮನಿ ಮಾಲೀಕ ನೀನಲ್ಲ, ಮತ್ತು ನಾ ಡ್ರೈವರು ನೀಲವರು ಅದೊಂದು ಮಾಡವ್ರೆ. ಮತ್ತು ದರ್ಶನ್ ಮತ್ತು ಯಶ್ ಅವ್ರದ್ದು ಜೋಡೆತ್ತಗ ಸುಮಲತ್ ಜೊತೆ ನೀಲ ಅದೊಂದು ಮಾಡವ್ರೆ. ಮತ್ತು ರೀಸೆಂಟಾಗಿ ಉಮಾಪತಿ ಅವರು ಬೈದಿರೋದು ದರ್ಶನ್ ತಗಡೆ ಅಂತ ಅದೊಂದು ಮಾಡವ್ರೆ. ರೀಸೆಂಟ್ ಆಗಿರೋದೆಲ್ಲ ಅಷ್ಟು ಬೇಗ ಹೆಂಗೆ ಟ್ರೋಲ್ ಮಾಡಿ ಬಿಸಾಕೋರು. ಅದಕ್ಕೆ ಉಪ್ಪಿ ತಲೆನೇ ಬೇರೆ ಅಂತ ಹೇಳ್ತಾರೆ, ಅವ್ರ ಡೈರೆಕ್ಷನು ಬೇರೆ ಅಂತ ಹೇಳ್ತಾರೆ. ತುಂಬ ಚಿಕ್ಕದು ನಿಂದು ತುಂಬ ದೊಡ್ಡದು, ಅದು ರೀಲ್ಸಲ್ಲಿ ಎಲ್ಲ ಟ್ರೆಂಡ್ ಆಗ್ತೈತೆ. ಇಷ್ಟೇ. ಉಪ್ಪಿ ದಾದಾನೇ ಡಿಫ್ರೆನ್ಸ್. ಹೆವಿ ಡಿಫ್ರೆನ್ಸ್. ಸೂಪರ್ ಆಗಿದೆ ನಾ ಸಾಂಗ್. ಅದು ಮೀನಿಂಗ್ ನೆಗೆಟಿವ್ ಆಗಿದ್ರು ಚೆನ್ನಾಗಿದೆ ಒಂಥರ ಸಾಂಗ್ ಅದು. ಸೂಪರ್ ಆಗಿದೆ. ಇನ್ನ ಡಿಫ್ರೆಂಟಾಗಿ ಇನ್ನು ಮಾಡ್ಬೇಕಣ್ಣ, ಇನ್ನು ಡಿಫ್ರೆಂಟಾಗಿ ಮಾಡ್ಬೇಕು. ಸಾಕಾಗಿಲ್ಲ ಇನ್ನ. ಇದಕ್ಕೆ ಕರೆಕ್ಟಾಗಿ ಅರ್ಥ ಹೇಳ್ಬೇಕು ಉಪ್ಪಿ ಸರ್ ಅವರು. ಓನಲ್ಲ ನೀನಲ್ಲ ಸಾಂಗ್ ಎಷ್ಟು ವರ್ಷಗಳಿಂದ ಟ್ರೆಂಡ್ ಆಗೈತಾನ. ಆದರೆ ಎಲ್ಲ ಇವಾಗ ಟ್ರೆಂಡ್ ಮಾಡ್ತಾವ್ರೆ, ಕರಿಮನಿ ಮಾಲೀಕ ನೀನೆಲ್ಲ ಹಂಗೆ ಹಿಂಗೆ ಅಂತ. ಹಂಗೆ ಇನ್ನೊಂದು ಸ್ವಲ್ಪ ಉಪ್ಪಿದಾದದು ಮತ್ತು ಬೇರೆ ಬೇರೆ ಇರೋದೆಲ್ಲ ಟ್ರೆಂಡ್ ಆಗಬೇಕು ಅಂತ ಕೇಳ್ಕೊತೀನಿ. ಓಲ್ಡ್ ಸಾಂಗ್ ಎಲ್ಲ ಹಂಗೆ ಟ್ರೆಂಡ್ ಆಗಬೇಕು, ಜನರಿಗೆ ಗೊತ್ತಾಗಬೇಕು ಓಲ್ಡ್ ಸಾಂಗ್ ಎಲ್ಲ ಹೆಂಗಿತ್ತು, ಇವಾಗ ಹೆಂಗೆ ಟ್ರೆಂಡ್ ಮಾಡ್ತಾವ್ರೆ ಅದನ್ನೇ ಓಡಿಸ್ತವ್ರೆ. ಲಾಸ್ಟ್ ನಿಂದೆ ದೊಡ್ಡದು ಬಿಡು, ಲಾಸ್ಟ್ಗೆ ಮುಂದೆ ದೊಡ್ಡದಣ್ಣ. ಅದೇ ಅದು ಮನ್ಸು, ಅದು ಒಂದು. ಇನ್ನೊಂದು ಆಗೈತೆ. ಒಬ್ಬ ಇತ್ತೀಚೆಗೆ ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು, ಅದೊಂದು ಆಗಿದೆ. ಅಂದರೆ ಅದೇನಪ್ಪ ಅಂದರೆ ಇವಾಗ ಅವ್ರು ಹೇಳಿದ್ದು ಒಂಥರ ಅನ್ಸೈತೆ, ಆದರೆ ಅದು ನಿಜಾನೇ ಅನಿಸ್ತೈತೆ. ನಿಜ ಜೀವನದಲ್ಲಿ ನೋಡ್ಬೇಕಂದ್ರೆ ಅದು ನಿಜಾನೇ ಅನಿಸ್ತೈತೆ. ಆದರೂ ಅವ್ರಿಗೆ ಎಲ್ಲೋದ್ರೂ ಅವ್ರಿಗೆ ಫೋಟೋ ಇಟ್ಬಿಟ್ಟು ಟ್ರೋಲು ಹಂಗೆ ಹಿಂಗೆ ಮಾಡ್ತವ್ರೆ. ಮಾಡಲಿ, ಏನು ಪರವಾಗಿಲ್ಲ, ಎಲ್ಲ ಬೈಲಿ ಇಷ್ಟೇ. ಚೆನ್ನಾಗಿ ಅನ್ನಿಸ್ತು. ಅದನ್ನ ಕೇಳಿದಾಗ ಗೊತ್ತಾಯಿತು ಅದು ಏನಪ್ಪ ಅಂದರೆ ಸಾಂಗ್ಗಳು ಚೆನ್ನಾಗಿದೆ. ಇನ್ನು ನಡೆದಿರ್ತಕ್ಕಂಥ ಎಲ್ಲದನ್ನೂ ನೆನಪಿಸ್ತಾ ಒಂದು ಸಾಲಿನಲ್ಲಿ ಹುಡುಕ್ತಾ ಇರೋದನ್ನು ನಾನು ಕೇಳಿದೆ. ಮ್ಯೂಸಿಕ್ ಚೆನ್ನಾಗಿದೆ. ಅದು ಈಗಿನ ಜನ್ರೇಷನ್ನಿಗೆ ಏನಂತ ತಿಳಿಸ್ಬೇಕು, ಏನು ಹೇಳ್ಬೇಕು, ಅದು ಮೆಸೇಜ್ ಮುಡಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ರಿಯಲ್ ಸ್ಟಾರ್ ಉಪೇಂದ್ರ ಅವರು ಆಗಿನ ಸಿನಿಮಾದಾಗೂ ಗ್ರೇಟೆ, ಈಗಿನ ಸಿನಿಮಾದಾಗೂ ಗ್ರೇಟೆ. ಅದಕ್ಕೆ ರಿಯಲ್ ಸ್ಟಾರ್ ಅಂತಲೇ ಬಂದಿರೋದು. ಸಾಂಗಲ್ಲಿ ಅವ್ರು ಏನು ಮೆಸೇಜ್ ಕೊಡಬೇಕು ಅದನ್ನು ಈ ಜನ್ರೇಷನ್ನಿಗೆ ಕೊಡ್ತಾ ಇದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.